ನಮಸ್ಕಾರ. ಇವತ್ತೊಂದು ಕನ್ನಡದ ಕ್ಲಾಸಿಕ್ ಬುಕ್ ರೇಷ್ಮೆ ಬಟ್ಟೆ, ಒನಪು ಬಟ್ಟೆ ಹೊರಟು ದಾರಿ. ಇದು ವಸುಧೇಂದ್ರ ಅವರು ಬರೆದಂತಹ ಪುಸ್ತಕ. ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಪುಸ್ತಕ. ಇದು 2ನೇ ಶತಮಾನದಲ್ಲಿ ಸಿಲ್ಕ್ ರೋಡ್ ಅಂತ ಏನಿತ್ತು, ಅಂದರೆ ರೇಷ್ಮೆ ದಾರಿ, ಆ ರೇಷ್ಮೆ ಬಟ್ಟೆ ಮಾಡಿಕೊಂಡು ಅದನ್ನು ವ್ಯಾಪಾರವನ್ನು ಮಾಡುವಂತಹ ದಾರಿ ಪೂರ್ವದಲ್ಲಿ ಚೀನಾ, ಜಪಾನ್ ಮತ್ತು ಕೊರಿಯಾ ಆ ಕಡೆಯಿಂದ ಪಶ್ಚಿಮ ಅಂದರೆ ಭಾರತ, ಪಾಕಿಸ್ತಾನ, ಮಧ್ಯ ಪ್ರಾಚ್ಯ ರಾಷ್ಟ್ರಗಳು ಲೈಕ್ ಇರಾನ್, ಇರಾಕು, ಪರ್ಷಿಯನ್ನು ಇದೆಲ್ಲ ದಾಟ್ಕೊಂಡು ಟರ್ಕಿ, ಆಮೇಲೆ ಗ್ರೀಸ್ ಮತ್ತು ಇಟಲಿ ತನಕ, ಯುರೋಪ್ ತನಕ, ಅಂದರೆ ಇಷ್ಟು ಉದ್ದ ಇರುವಂತಹ ಒಂದು ದಾರಿ ಬೆಳ್ಕೊಂಡಿತ್ತು. ಅದು ಸಿಲ್ಕ್ ರೋಡ್ ಅಂತ ಕರೀತಾರೆ. ಅಲ್ಲಿ ತುಂಬ ವ್ಯಾಪಾರ, ಕಾಮರ್ಸ್, ಅಂದರೆ ಹೇಗೆ ಜನರು ಆ ವ್ಯಾಪಾರವನ್ನು ಆ ರೋಡ್ನಲ್ಲಿ ಮಾಡ್ತಾಯಿದ್ರು, ಪಶ್ಚಿಮದಿಂದ ಪೂರ್ವಕ್ಕೆ ಹೇಗೆ ಸಾಮಾನೆಲ್ಲ ಹೋಗ್ತಾಯಿತ್ತು, ಯಾವ್ಯಾವ ರೀತಿಯಂತಹ ವ್ಯಾಪಾರ ಮಾಡ್ತಾಯಿದ್ರು, ಅಷ್ಟು ಕಷ್ಟದ ದಾರಿಯಲ್ಲಿ ಕೂಡ ಹೇಗೆ ಜನರು ಬೇರೆ ಬೇರೆ ವಿಚಾರಕ್ಕೋ, ಬೇರೆ ಬೇರೆ ಕಷ್ಟಗಳಿಗೋ, ಬೇರೆ ಬೇರೆ ಆಲೋಚನೆಗಳಿಗೋ ಹೊಂದಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮನ, ತತ್ವನ ಮತ್ತು ಅವರವರು ಜೀವನ ಮಾಡುವ ರೀತಿಯನ್ನು ಬದಲಾಯಿಸಿಕೊಂಡು ಹೇಗೆ ಬದುಕಿದ್ರು ಆ ಟೈಮ್ನಲ್ಲಿ, 2ನೇ ಶತಮಾನದಲ್ಲಿ, 2nd ಸೆಂಚುರಿ ಹೇಳುವಂಥ ಒಂದು ಕಥೆ, ಒಂದು ಕಾಲ್ಪನಿಕ ಕಥೆ. ಅವರು ಆಥರ್ ತುಂಬ ಒಳ್ಳೆಯ ಸ್ಕಾಲರ್, 4 ವರ್ಷ ಅಧ್ಯಯನ ಮಾಡಿ ಒಂದು 7 ತಿಂಗಳಲ್ಲಿ ಈ ಪುಸ್ತಕ ಬರೆದ್ರಂತೆ. ತುಂಬ ಚೆನ್ನಾಗಿದೆ. ಅಂದರೆ ಕತೆ ತುಂಬ ಸ್ಪಷ್ಟ ಆಗಿದೆ, ಕ್ಯಾರೆಕ್ಟರ್ಸ್ ತುಂಬ ಈಸಿ ಟು ಫಾಲೋ, ಅರ್ಥ ಆಗ್ತದೆ, ಚೆನ್ನಾಗಿ ಓದ್ಬೋದು. ಮತ್ತು ನಮ್ಮನ್ನು ಒಂದು ಹಿಸ್ಟ್ರಿಗೆ, ಒಂದು ಇತಿಹಾಸಕ್ಕೆ ಕರ್ಕೊಂಡು ಹೋಗ್ತದೆ. ಅಂದರೆ 2ನೇ ಶತಮಾನದಲ್ಲಿ ಹೇಗಿತ್ತು ಸಿಚುವೇಷನ್ನು, ಕಾಡಿನಲ್ಲಿ ಜನ ಇರ್ತಾಯಿದ್ರು, ಕೆಲವೊಂದು ನಗರದಲ್ಲಿ ಜನ ಇರ್ತಾಯಿದ್ರು, ಅವ್ರ ಐಡಿಯಾಸ್ ಹೇಗಿತ್ತು, ಅವರ ಆಲೋಚನೆ ಹೇಗಿತ್ತು, ಅವರು ಯಾವ ರೀತಿ ಬದುಕು ನಡೆಸ್ತಾಯಿದ್ರು, ಯಾವ್ಯಾವ ರೀತಿ ಕಷ್ಟ ಬಂತು, ಯಾವ ಧರ್ಮ ಪಾಲಿಸ್ತಾಯಿದ್ರು, ಅವ್ರ ರೀತಿ ನೀತಿ ವಿಚಾರಗಳು ಹೇಗಿತ್ತು, ಯಾವಾಗ ಹೊಸತೊಂದು ಬಂದಾಗ ಹೇಗೆ ಮನುಷ್ಯನ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಥವಾ ಹೊಸ ರೀತಿಯ ಜೀವನವನ್ನು ನಡೆಸೋದನ್ನು ಹೇಗೆ ಕಲಿತಾನೆ, ಅಥವಾ ಎಷ್ಟು ಕಷ್ಟ ಆಗ್ತದೆ ಅದು ಚೇಂಜ್ ಮಾಡುವಾಗ, ಆದರೂ ಗ್ರ್ಯಾಜುವಲಿ ಕಲಿತಾನೆ. ಬೇರೆ ಬೇರೆ ವಿಚಾರಗಳು, ತುಂಬ ತುಂಬ ವಿಚಾರ ಆ ಸ್ಟೋರಿಯಲ್ಲಿ ಇತ್ತು. ಚೆನ್ನಾಗಿ ಅನ್ನಿಸ್ತು ನನಗೆ. 5 ಪಾರ್ಟಲ್ಲಿದೆ, ತುಂಬ ಚೆನ್ನಾಗಿದೆ, ಓದ್ಬೋದು. ನನ್ನ ಕೀ ಟೇಕ್ಅವೇಸ್ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ, ಒಂದು ಅಂದರೆ ಹಿಸ್ಟ್ರಿ ಬಗ್ಗೆ ನನಗೆ ತುಂಬ ಅರ್ಥ ಆಯಿತು. ಅಟ್ಲೀಸ್ಟ್ ಆ ಟೈಮ್ನಲ್ಲಿ ಏನೇನು ನಡೀತಾ ಇತ್ತು, ಚೀನಾದಲ್ಲಿ ಹೇಗಿತ್ತು, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ, ಅರೇಬಿಯಾ, ಅರಬ್ ಕಂಟ್ರೀಸಲ್ಲಿ ಹೇಗಿತ್ತು, ಅಥವಾ ಯುರೋಪ್ನಲ್ಲಿ ಹೇಗಿತ್ತು, ಇಂಡಿಯಾದಲ್ಲಿ ಹೇಗಿತ್ತು ಸಿಚುವೇಷನ್ನು, ಜನರು, ಕಲ್ಚರ್, ಧಾರ್ಮಿಕತೆ, ಇದೆಲ್ಲ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಆ ರೀತಿಯಲ್ಲಿ ಕೆಲವೊಂದು ತುಂಬ ಐಡಿಯಾಸ್ನ ಈ ಕಾದಂಬರಿ ಕೊಡ್ತು ಅಂತ ನನಗನ್ನಿಸ್ತು. ಜನರು ಯಾವ ರೀತಿ ಧರ್ಮವನ್ನು ಪಾಲಿಸಿದ್ರು, ತುಂಬ ಧರ್ಮದ ಬಗ್ಗೆ, ಅದರ ಆಚರಣೆ ಬಗ್ಗೆ ತುಂಬ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸು, ಆಲೋಚನೆಗಳು ಬರ್ತವೆ. ಬೌದ್ಧ ಧರ್ಮ ಇರ್ಬೋದು, ಅದರಲ್ಲಿ ಏನು ಹೇಳಿದ್ದಾರೆ, ಬೌದ್ಧ ಭಿಕ್ಕುಗಳು ಹೇಗೆ ಜೀವನ ಮಾಡ್ತಾರೆ, ಏನು ಬುದ್ಧನ ಧರ್ಮ ಹೇಗೆ ಸಾರಿದ್ದಾರೆ, ಅವರು ಹೇಗೆ ಅದನ್ನು ಪಾಲನೆ ಮಾಡ್ತಾರೆ, ಅದರೆಲ್ಲ ತುಂಬ ಬೇರೆ 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 ಸನ್ನಿವೇಶದಲ್ಲಿ ನಮಗದು ಗೊತ್ತಾಗ್ತಾ ಹೋಗ್ತದೆ. ಅದೇ ರೀತಿ ಪಾರಸಿಕ ಧರ್ಮ, ಅದರಲ್ಲಿ ಏನು ಮಾಡ್ತಾರೆ, ಯಾವ ರೀತಿಯಲ್ಲಿ ಅವರು ಜೀವನ ನಡೆಸ್ತಾರೆ, ಒಬ್ಬರು ಸತ್ತರೆ ಯಾವ ರೀತಿಯಲ್ಲಿ ಅವರು ಮಾಡ್ತಾರೆ, ಅದೇ ಬೌದ್ಧ ಧರ್ಮದಲ್ಲಿ ಏನು ಮಾಡ್ತಾರೆ, ಅಥವಾ ಹೀಗೆ ಬೇರೆ 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 ಆಲೋಚನೆಗಳು, ಅವರ ಜೀವನ ನಡೆ ನುಡಿ, ಆಹಾರ ಪದ್ಧತಿಯಲ್ಲಿರ್ಬೋದು, ಆಲೋಚನೆ ಮಾಡೋ ರೀತಿಯಲ್ಲಿರ್ಬೋದು, ಅಥವಾ ದೇವರನ್ನು ನಡೆದುಕೊಳ್ಳುವಂಥ ರೀತಿ ಇರ್ಬೋದು, ತುಂಬ ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಪಾರಸಿಕ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಹಿಂದೂ ಇರ್ಬೋದು, ಈವನ್ ಕನ್ಫ್ಯೂಷನಿಸಮ್, ಅಂದರೆ ಕಾಂಗ್ಫೂಜಿ ಅಂತ ಹೇಳ್ತಾರೆ, ಅಂದರೆ ಕನ್ಫ್ಯೂಷಸ್ ಮಾಡಿದಂಥ ಧರ್ಮ ಚೀನಾದಲ್ಲಿ, ಕನ್ಫ್ಯೂಷನ್ ಇರ್ಬೋದು, ತಾವೋ ಧರ್ಮ ಇರ್ಬೋದು. ಈ ಒಂದಕ್ಕೊಂದು ಹೋಲಿಸಿದರೆ ಯಾವುದರಲ್ಲಿ ಬೇರೆ ರೀತಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಯಾವುದು ಮೇಲೆ ಕೆಳಗೆ ಅಂತಲ್ಲ, ಅದು ನಮಗೆ ಬಿಟ್ಟದ್ದು ಆಲೋಚನೆಗೆ. ಆದರೆ ಆ ರೀತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಇನ್ಫಾರ್ಮೇಷನ್ನು ಅಥವಾ ಒಂದು ಜ್ಞಾನ ಈ ಪುಸ್ತಕದಿಂದ ಆಗ್ತದೆ ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲ, ಜನರ ಸಂಪ್ರದಾಯ ಕೂಡ, ಅವರು ಯಾವ ರೀತಿ ಬದುಕ್ತಾ ಇದ್ರು ಇದನ್ನು ಯೂಸ್ ಮಾಡಿಕೊಂಡು ಅಂತ ಕೂಡ ತುಂಬ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ಅನ್ನಿಸ್ತು. ಮತ್ತು ಈ ಒಂದು ವಿಚಾರ ಅಂದರೆ, ಈ ಹಿಸ್ಟ್ರಿಯಲ್ಲಿ ಯಾವಾಗ ಒಂದು ವ್ಯಾಪಾರ, ವಾಣಿಜ್ಯ, ಕಾಮರ್ಸ್ ಇರ್ಬೋದು, ಪೊಲಿಟಿಕಲ್ ಆ್ಯಂಡ್ ಇಕಾನಮಿಕಲ್ ಡೆವಲಪ್ಮೆಂಟು ಜನರ ಜೀವನದ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತದೆ ಅಂತ ಹೇಳೋದಕ್ಕೆ ತುಂಬ ಸಾಕ್ಷ್ಯ ಆಯಿತು ಅಂತ ಈ ಕಾದಂಬರಿಯಿಂದ ತುಂಬ ಅರ್ಥ ಆಗ್ತದೆ. ರಾಜನ ನೀತಿ ಇರ್ಬೋದು,
ಆರ್ಥಿಕತೆ ಸಲುವಾಗಿ ಅವನು ತೆಗೆದುಕೊಳ್ಳುವಂಥ ಒಂದು ಡಿಸಿಷನ್ ಇರ್ಬೋದು, ಜನರ ತುಡಿತ ಇರ್ಬೋದು, ಅಥವಾ ತುಂಬ ಬೇರೆ ಬೇರೆ ರೀತಿ ವ್ಯಾಪಾರದ ಸಲುವಾಗಿ, ಜೀವನ ಮಾಡುವ ಸಲುವಾಗಿ, ಹೊಸ ಆಸೆ ಆಕಾಂಕ್ಷೆಗಳ ಸಲುವಾಗಿ ಯಾವ್ಯಾವ ರೀತಿಯಲ್ಲಿ ಜನ ಏನೇನು ಮಾಡ್ತಾರೆ, ಹಾಗೆ ಅವರದ್ದು ಜೀವನದ ದಿಕ್ಕು, ಅವರದ್ದು ಬೆಳವಣಿಗೆ, ನಾಗರಿಕತೆಯ ಬೆಳವಣಿಗೆ ಹೇಗಾಗ್ತದೆ ಈ ರೀತಿಯಿಂದವ, ಈ ಒಂದು ವ್ಯಾಪಾರದ ದಾರಿ ಯಾವ ರೀತಿಯಲ್ಲಿ ಜನರ ಜೀವನವನ್ನು ಚೇಂಜ್ ಮಾಡ್ತದೆ ಅಂತ ಹೇಳೋದನ್ನು ತುಂಬ ಸ್ಪಷ್ಟವಾಗಿ ಈ ಕಥೆಯಲ್ಲಿ ಬರ್ತದೆ. ಒಂದು ಸಿಲ್ಕ್ ರೋಡ್ ಅಂತ ಏನಿತ್ತು, ಅದು ಎಷ್ಟು ಜನರ ಜೀವನವನ್ನು ಬದಲಾವಣೆ ಮಾಡಿದೆ. ಕೆಲವೊಬ್ಬರಿಗೆ ತುಂಬ ಚೆನ್ನಾಗಾಗಿದೆ, ಕೆಲವೊಬ್ಬರಿಗೆ ತುಂಬ ಕಷ್ಟವನ್ನು ಕೊಟ್ಟಿದೆ. ಆದರೆ ಇದೆಲ್ಲ ಒಂದು ನಾಗರಿಕತೆಯ ಬೆಳವಣಿಗೆ ಅಂತ ಏನಿದೆಯೋ, ಜಾಗತೀಕರಣ ಇರ್ಬೋದು, ಅದರ ಬೆಳವಣಿಗೆಗೆ ಹೇಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳೋದು ಕ್ಲಿಯರಾಗಿ ಸ್ವಲ್ಪ ಅರ್ಥ ಆಯಿತು ಅಂತ ನನಗನ್ನಿಸ್ತು. ಅದೆಲ್ಲದರ ನಂತರ ಫೈನಲಿ ನನಗೇನನ್ಸಿದ್ದು ಅಂದರೆ, ಥ್ರೂಔಟ್ ದ ಬುಕ್ ಒಂದು ವಿಷಯ ಕ್ಲಿಯರ್ ಆಗ್ತದೆ. ಹ್ಯೂಮನ್ ನೇಚರ್ ಅಂತ ಏನಿದೆಯೋ, ಮನುಷ್ಯನ ಮೂಲ ಗುಣ, ಮೂಲಭೂತ ಗುಣ, ಫಂಡಮೆಂಟಲ್ ನೀಡ್ಸ್ ಏನಿದೆಯೋ, ಇದೆಲ್ಲ ಕಾಮನ್ ಥ್ರೆಡ್ಡಾಗಿ ನನಗೆ ಕಾಣಿಸ್ತು. ಅವರು ಬೇರೆ ಧರ್ಮದವ್ರು ಇರ್ಬೋದು, ಜಾತಿಯವ್ರು ಇರ್ಬೋದು, ಬೇರೆ ದೇಶದವ್ರು ಇರ್ಬೋದು, ಮನುಷ್ಯನ ಮೂಲಭೂತವಾದಂತಹ ಗುಣ ಏನಿದೆಯೋ ಅದು ಸಾಮಾನ್ಯ ಎಲ್ಲ ಕಡೆ ಸೇಮ್. ಅದನ್ನು ಫೈಟ್ ಮಾಡೋದಾಗಲಿ, ಅಥವಾ ಅದರಿಂದ ಮೇಲೆ ಬರೋದಾಗಲಿ, ಅಥವಾ ಅದರಿಂದ ದೂರ ಹೋಗೋದಾಗಲಿ ಅದು ಸಾಧ್ಯ ಇಲ್ಲ, ಅವಶ್ಯಕತೆಯೂ ಇಲ್ಲೇನೋ ಮೋಸ್ಟ್ಲಿ. ಆ ರೀತಿಯಲ್ಲಿ ನೋಡಿದರೆ ತುಂಬ ನಾಗರಿಕತೆ ಬೆಳೆಯಬೋದು, ಇಕಾನಮಿಕ್ ಡೆವಲಪ್ಮೆಂಟ್ ಆಗ್ಬೋದು, ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ಬೋದು. ಹ್ಯೂಮನ್ ನೇಚರ್ ಇನ್ಸೈಡ್ ಅಸ್, ನಮ್ಮ ಒಳಗಡೆ ಏನಿರುತ್ತೋ ಅದನ್ನು ನಾವು ಗೆಲ್ಲೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಆ ರೀತಿಯಲ್ಲಿ ಕೆಲವೊಬ್ಬರ ನ್ಯೂನತೆಗಳಿರ್ಬೋದು, ಅಥವಾ ಕಲಿಯುವಂತಹ ವಿಚಾರಗಳಿರ್ಬೋದು, ಅದನ್ನೆಲ್ಲ ಕ್ಯಾರೆಕ್ಟರ್ ಮೂಲಕ ಲೇಖಕರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅನಿಸ್ತದೆ. ನಾವು ನಮ್ಮನ್ನೇ ನೋಡಿಕೊಂಡು ನಾವು ಬೆಳೆಯುವಂಥ ಒಂದು ಅವಕಾಶ ಕೂಡ ಇದೆ ಈ ಕಾದಂಬರಿಯಿಂದ. ಇತಿಹಾಸ ಮತ್ತು ಹಿಸ್ಟ್ರಿ ಕಲ್ತ್ಕೊಳ್ಳೋದ್ರ ಜೊತೆಗೆ ಅಂತ ಕೂಡ ನನಗನ್ನಿಸ್ತು. ಸೊ ಓವರಾಲ್ ವೆರಿ ಗುಡ್ ಕಾದಂಬರಿ. 450 ಪೇಜ್ ಇದೆ, ಸ್ವಲ್ಪ ಟೈಮ್ ಹಿಡಿಬೋದು, ಆದರೆ ತುಂಬ ರೀಡೇಬಲ್ ಬುಕ್, ಅಂದರೆ ಆರಾಮಾಗಿ ಓದ್ಬೋದು. ಆ ರೀತಿ ನೋಡಿದ್ರೆ ವರ್ತ್ ದ ಟೈಮ್ ಮತ್ತು ಮನಿ ಅಂತ ನನಗನ್ನಿಸ್ತು ಪುಸ್ತಕ. ಅವ್ರದ್ದು ಇನ್ನೂ ಫೇಮಸ್ ಆದ ಇನ್ನೊಂದು ಕಾದಂಬರಿ ಇದೆ, ತೇಜೋ ತುಂಗಭದ್ರ ಅಂತ. ನಾನು ಅದನ್ನು ಓದಿಲ್ಲ. ತುಂಬ ಜನ ಅದನ್ನು ಫಸ್ಟ್ ಓದ್ಕೊಂಡಿದ್ರು ಓದಿರ್ತಾರೆ, ಆದರೆ ನಾನು ಇದನ್ನು ಫಸ್ಟ್ ಓದಿದೆ. ನಾನು ಅದನ್ನು ನೆಕ್ಸ್ಟ್ ಓದಬೇಕು ಅಂದ್ಕೊಂಡಿದ್ದೇನೆ. ಅಷ್ಟರ ಮಟ್ಟಿಗೆ ಇದು ನನಗೆ ಚೆನ್ನಾಗಿ ಅನಿಸಿದೆ ಅಂತಲೇ ನನಗನ್ನಿಸ್ತು. ಒಳ್ಳೆ ಕಾದಂಬರಿ. ನಿಮಗೆ ಆಸಕ್ತಿ ಇದ್ದರೆ ಓದ್ಬೋದು ಅಂತ ಅನಿಸ್ತು ನನಗೆ. ಥ್ಯಾಂಕ್ ಯು.